ರೈತರಿಗೆ ಕಳಪೆ ಬೀಜ ಪೂರೈಕೆ, ತೊಗರಿ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಕಲ್ಪಿಸುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯಿಸಿ ಇಂದು ವಿಜಯಪುರದ ಅಂಬೇಡ್ಕರ್ ವೃತ್ತದಿಂದ ಲೋಕಾಯುಕ್ತ ಕಚೇರಿವರೆಗೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಎಎಸ್ ಪಾಟೀಲ್ ನಡಹಳ್ಳಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ನಡು ಅಡ್ಡಾಡಬೇಡ್ರಿ. ಸಚಿವರ ವಿರುದ್ಧ, ಕೃಷಿ ಅಧಿಕಾರಿಗಳ ವಿರುದ್ಧ, ಮತ್ತೊಂದು ಕಡೆಗೆ ತೊಗರಿ ಬೀಜವನ್ನು ಕಳಪೆ ತೊಗರಿ ಬೀಜವನ್ನು ವಿತರಣೆ ಮಾಡಿದ್ದಾರೆ. ಅವರ ವಿರುದ್ಧ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಜಿಲ್ಲೆಯಾದ್ಯಂತ ರೈತರು ಹೋರಾಟ ಮಾಡ್ತಾ ಇದ್ದೀವಿ. ಈ ವರ್ಷ ಸಂಪೂರ್ಣವಾದಂಥ ಕಳಪೆ ಬೀಜ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತೊಗರಿ ಬೀಜವನ್ನು ರೈತ ಕೇಂದ್ರದ ಮುಖಾಂತರ ಸಪ್ಲೈ ಮಾಡಿದರ ಪರಿಣಾಮವಾಗಿ ಸಬ್ಸ್ಟ್ಯಾಂಡರ್ಡ್ಸ್ ಬೀಜ ಇರೋದರಿಂದ ಸಂಪೂರ್ಣವಾಗಿ 100% ತೊಗರಿ ಬೆಳೆ ಸಂಪೂರ್ಣ ನಷ್ಟ ಆಗಿದೆ. ಆ ನಷ್ಟ ಆಗಿದ್ದರೂ ವಾಸ್ತವಿಕ ಸ್ಥಿತಿಯ ಸರ್ವೆ ಮಾಡಬೇಕು ಮತ್ತು ಅದಕ್ಕೆ ಪರಿಹಾರ ಕೊಡಬೇಕು ಅಂಥೇಳಿ ಮತ್ತು ಕಳಪೆ ಬೀಜ ಸಪ್ಲೈ ಮಾಡಿದ್ರೆ ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಬೇಕಂತೇಳಿ ನಾವು ಈಗಾಗಲೇ ಒಂದು ವಾರದಿಂದ ವಿವಿಧ ರೈತಪರ ಸಂಘಟನೆಗಳು ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತಾಯಿದ್ರು ಕೂಡ ಈ ಜಿಲ್ಲಾಧಿಕಾರಿ ಆಗಲಿ JD ಆಗಲಿ ಮತ್ತು ಕೃಷಿ ಸಚಿವರೆಲ್ಲ ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿಲ್ಲ, ಕುಂಟುನಪ್ಪ ಹೇಳ್ತಾ ಇದ್ದಾರೆ. ಈಗಾಗಲೇ 2ನೇ ತಾರೀಕು ಲೋಕಾಯುಕ್ತರು ಈ ಜಿಲ್ಲೆಯಲ್ಲಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಮತ್ತು JDಗೆ ಡೈರೆಕ್ಷನ್ ಕೊಟ್ಟಿದ್ದರು. ತಕ್ಷಣ ಇದ್ರದ್ದು ಸಮಗ್ರ ತನಿಖೆ ಮಾಡಿರಿ, ರೈತರಿಗೆ ಪರಿಹಾರ ಕೊಡುವಂಥ ರೀತಿಯಲ್ಲಿ ಅನುಕೂಲ ಮಾಡಿಕೊಡಿ ಅಂತಕ್ಕಂಥ ಸಲಹೆ ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮ ಆಗಿಲ್ಲ. ಅದಕ್ಕೋಸ್ಕರ ಇವತ್ತು ಕಾನೂನಿನ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಸುಮಾರು 100 ಹಳ್ಳಿಗಳಿಂದ 10,000 ಜನ ರೈತರ ಪರವಾಗಿ 100 ಜನ ರೈತ ಪ್ರತಿನಿಧಿಗಳು ಲೋಕಾಯುಕ್ತದಲ್ಲಿ ಅಧಿಕೃತವಾಗಿ ಕೇಸ್ಗಳನ್ನು ದಾಖಲೆ ಮಾಡ್ತಕ್ಕಂಥ ಕೆಲಸ ಇವತ್ತಿನಿಂದ ಪ್ರಾರಂಭ ಆಗಿದೆ. ಇದು ಎಂಟೈರು ಯಾರ್ಯಾರಿಗೆ ನಷ್ಟ ಆಗಿದೆ ರೈತರು ಸಂಪೂರ್ಣವಾಗಿ ಇಲ್ಲಿ ಲೋಕಾಯುಕ್ತದಲ್ಲಿ ದಾಖಲೆ ಮಾಡ್ತಕ್ಕಂಥ ಕೇಸ್ಗಳನ್ನು ದಾಖಲೆ ಮಾಡ್ತಕ್ಕಂಥ ಕೆಲಸ ನಡೀತಿದೆ. ನಾವು ಕೇಸ್ಗಳು ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ನಮ್ಮ ಏನು ರೈತರು ಕೇಸ್ಗಳನ್ನ ದಾಖಲೆ ಮಾಡ್ತಾ ಇದ್ದೇವೆ. ಅಗ್ರಿಕಲ್ಚರ್ ಕಮಿಷನರ್ ವಿರುದ್ಧ, ಸೆಕ್ರೆಟರಿ ವಿರುದ್ಧ, DC ವಿರುದ್ಧ, JD ವಿರುದ್ಧ ಇವರೆಲ್ಲರೂ ಕೂಡ ಶಾಮೀಲಾಗಿ ಇವತ್ತೇನು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳನ್ನ ರಕ್ಷಣೆ ಮಾಡೋಕ್ಕೆ ನಿಂತಿದ್ದಾರೆ. ಅವ್ರ ವಿರುದ್ಧ ಕ್ರಮ ಆಗಬೇಕು. ಅವ್ರನ್ನ ಕೂಡಲೇ ಕೃಷಿ ಸಚಿವ N. ಚಲುವರಾಯಸ್ವಾಮಿಯನ್ನು ಕೂಡಲೇ ಬಂಧಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದಕ್ಕೂ ಕೂಡ ಬಗ್ಗದೆ ಹೋದರೆ ನಾವು ಸೋಮವಾರ ಗವರ್ನರ್ಗೆ ಪತ್ರ ಬರೆದು ನಾವು ಮನವಿ ಮಾಡ್ತಾ ಇದ್ದೇವೆ. ಕೃಷಿ ಸಚಿವರ ಮೇಲೆ ಮತ್ತು ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡೋದಕ್ಕೆ ಮತ್ತು CBI ತನಿಖೆ ಮಾಡೋದಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದಕ್ಕೆ ನಾವು ಗವರ್ನರ್ ಹತ್ರ ವಿನಂತಿ ಮಾಡೋರಿದ್ದೇವೆ. ಅವರು ಪರ್ಮಿಷನ್ ಕೊಟ್ಟರೆ ನಾವು ಒಂದೊಂದು ಜಿಲ್ಲೆಯಿಂದ ಒಬ್ಬ ರೈತ ಸುಮಾರು 650 ಜನ ರೈತ ಪ್ರತಿನಿಧಿಗಳು ಅವರು ಖುದ್ದಾಗಿ ಭೇಟಿಯಾಗಿ ನಮಗಾಗಿರ್ತಕ್ಕಂಥ ನಷ್ಟವನ್ನು ಅವರಿಗೆ ಹೇಳ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡೋರಿದ್ದೇವೆ. ಇವತ್ತಿನಿಂದ ಇದು ಪ್ರಾರಂಭ ಆಗ್ತದೆ. ಇವತ್ತು ಸುಮಾರು 100 ಹಳ್ಳಿಗಳಿಂದ ಪ್ರತಿ ಹಳ್ಳಿಯಿಂದ 100 ಜನ ರೈತರ ಪರವಾಗಿ 10,000 ಜನ ರೈತರ ಪರವಾಗಿ ಇವತ್ತು ಕೇಸ್ಗಳನ್ನು ಅಧಿಕೃತವಾಗಿ ದಾಖಲೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ.